ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಆಲ್ರೆಡಿ ವ್ಲಾಗಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಇದು ಡೇ ಸೆಕೆಂಡ್. ಇದು ನಾನು 60 ಡೇಸ್ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ವಾಕಿಂಗ್ನ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಸೆಕೆಂಡ್ ಡೇ ನಾನು ವಾಕ್ ಮಾಡ್ತಾ ಇರೋದು. ಅರ್ಲಿ ಮಾರ್ನಿಂಗ್ ವಾಕ್ ಮಾಡ್ತಾ ಇರೋದು. ಒಂದು 4 ಗಂಟೆ ಹಂಗೆ, 4ರಿಂದ 5 1 ಅವರು ವಾಕ್ ಮಾಡ್ತಾ ಇದ್ದೀನಿ. ಮಾರ್ನಿಂಗು 4 to 5 ಅಥವಾ 4:30 to 5:30 ಈ ಥರ ಲೈವಲ್ಲಿ ನಾನು ವಾಕ್ ಮಾಡೋದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸೊ ಅದಾದ ನಂತರ ಕಾಫಿ ಮಾಡಿಕೊಂಡು ಕಾಫಿ ಎಲ್ಲರೂ ಕುಡಿದ್ವಿ. ಅವತ್ತು ನಮ್ಮಮ್ಮ ಮತ್ತು ನಮ್ಮ ಮನೆಯವರ ಅಕ್ಕ ಬಂದಿದ್ದರು ಊರಿಂದ. ಸೊ ತಿಂಡಿಗೆ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ಮೆಂತ್ಯ ಪಲಾವಲ್ಲಿ ಮೆಂತ್ಯ ಸೊಪ್ಪು ಎಲ್ಲ ಯಥೇಚ್ಛವಾಗಿ ಹಾಕಿ ಮಾಡ್ತಾಯಿದ್ದೀನಿ. ಮೆಂತ್ಯ ಪಲಾವ್ ಹೇಗೆ ಮಾಡಿದ್ದೀನಿ ಅಂತಲೂ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ವಿಡಿಯೋ ಹಾಕಿದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಶೇಂಗಾ ಕಾಳು ಕೂಡ ಒಗ್ಗರಣೆಯಲ್ಲಿ ಹಾಕಿದ್ದೀನಿ. ಒಂದೊಂದು ನಡುವೆ ತಿನ್ನಲಿಕ್ಕೆ ಸಿಗುತ್ತೆ ಅಂತೇಳಿ, ಕುಚ್ಚಿದ ಶೇಂಗಾ ಥರ ಚೆನ್ನಾಗಾಗುತ್ತೆ ಅಂತ. ಸೊ ಒಂದು ವಿಷಲ್ ಒಡಿಸ್ಬಿಟ್ಟು ಒಂದು 2-3 ಮಿನಿಟ್ಸು ಸಿಮ್ಮಲ್ಲಿ ಇಡ್ತೀನಿ. ಒಂದು ವಿಷಲ್ ಕೂಡ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ಕೂಗಿಸಿರ್ತೀನಿ ಅಷ್ಟೇ. ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸೋದ್ರಿಂದ ಅನ್ನ ತುಂಬ ಸಾಫ್ಟಾಗಿ ಉದುರಾಗಿ ಬೇಯುತ್ತೆ. ನೋಡಿ ಈ ಥರ ಆಗಿದೆ. ಇವತ್ತು ನಾನು ಶೇಂಗಾ ಕಾಳು ಹಾಕಿರೋದ್ರಿಂದ ಶೇಂಗಾ ಕಾಳೆಲ್ಲ ಮೇಲೆ ಇದೆ, ಸೊಪ್ಪು ಎಲ್ಲ ಒಂದೊಂದು ಹತ್ರ ಕೂತ್ಬಿಟ್ಟಿದೆ. ಸೊ ಹಾಗಾಗಿ ಯಾವುದೇ ಬಾತ್ ಮಾಡಿದ್ರೂ ನಾವು ಈ ಥರ ಕಲಿಸ್ಬೇಕಾಗುತ್ತೆ. ಮೇಲೆ ಕೆಳಗೆ ಊಬ್ರಿಕೆಗೆ ಕಲಿಸ್ಬೇಕಿಲ್ಲ ಅಂದರೆ ಮೆತ್ತಗಾಗ್ಬಿಡುತ್ತೆ. ಹುಷಾರಾಗೆ ಮೇಲೆ ಕೆಳಗೆ ಎಲ್ಲ ಕಡೆನೂ ಒಂದು ಕಡೆ ತರಕಾರಿ ಆಗಿರುತ್ತಲ್ವ. ಸೊ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಮೆಂತ್ಯ ಪಲಾವ್ ಅಂತೂ ಸಖತ್ತಾಗಿತ್ತು. ಬಿಸಿ ಬಿಸಿ ಮೆಂತ್ಯ ಪಲಾವ್ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಮೆಂತ್ಯ ಸೊಪ್ಪು ಐರನ್ ಕಂಟೆಂಟು ಇರೋದ್ರಿಂದ ರಕ್ತಹೀನತೆ ಇರೋರಿಗೆ ಈ ಥರ ಮೆಂತ್ಯ ಪಲಾವೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನನಗೆ ಕ್ಯಾರೆಟು ಬೀನ್ಸ್ ಪಲಾವ್ಗಿಂತ ಮೆಂತ್ಯ ಪಲಾವು ಮತ್ತು ಪಾಲಕ್ ಪಲಾವು ಸಖತ್ ಇಷ್ಟ ಆಗ್ತಿದೆ ಇತ್ತೀಚೆಗೆ. ಎಲ್ಲರಿಗೂ ಈ ಥರ ಬಡಿಸ್ಕೊಟ್ಟೆ. ಅಮ್ಮ ಊರಿಂದ ಗಾರ್ಗೆ ತೊಗೊಂಬಂದಿದ್ರು. ಅವ್ರಿಗೆ, ನಮ್ಮ ಮಕ್ಕಳಿಗೆ ಗಾರ್ಗೆ ಅಂದರೆ ತುಂಬ ಇಷ್ಟ. ಗೋಧಿ ಹಿಟ್ಟು ಕಲಿಸ್ಬಿಟ್ಟು ಅದಕ್ಕೆ ಬೆಲ್ಲದ ಪಾಕ ಹಾಕ್ಬಿಟ್ಟು, ಬೆಲ್ಲದ ಕರಗಿಸಿರೋ ನೀರು ಹಾಕ್ಬಿಟ್ಟು ಕಲಸಿ ಒಂದು 2-3 ಅವರ್ಸ್ ಬಿಟ್ಬಿಟ್ಟು ಈ ಥರ ಗಾರ್ಗೆ ಅಂತ ಮಾಡ್ತಾರೆ. ಎಣ್ಣೆಲಿ ಕರೆದ್ಬಿಟ್ಟು ದಾವಣಗೆರೆ ಸೈಡ್ ಗಾರ್ಗೆ ಈ ಥರ ಮಾಡ್ತಾರೆ. ಸಖತ್ತಾಗಿ ಚೆನ್ನಾಗಿತ್ತು. ಈ ಥರ ಎಲ್ಲರಿಗೂ ನಾನು ಮೆಂತ್ಯ ಪಲಾವು ಮತ್ತು ಗಾರ್ಗೆನ ಹಾಕಿ ಕೊಟ್ಟೆ ನಾನು. ಇವತ್ತಿನ ತಿಂಡಿ ಈ ಥರ ಇತ್ತು. ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಎಲ್ಲರಿಗೂ ಸಖತ್ ಇಷ್ಟ ಆಯಿತು. ನಾನು ಕೂಡ ತಿಂದೆ. ಅದಾದ ನಂತರ ಅಮ್ಮ ಮತ್ತು ನಮ್ಮ ಮನೆಯವ್ರ ಅಕ್ಕ ಬಂದಿರೋದ್ರಿಂದ ಕರಿಗಡುಬು ಮಾಡೋಣ ಅಂಥೇಳಿ ನಾನು ಹಿಂದಿನ ದಿನವೇ ಹೂರಣ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬಂದಾಗಲೇ ಬೇಳೆ ಹಾಕಿ ಹೂರಣ ಎಲ್ಲ ಮಾಡಿದರೆ ಜೊತೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಹಿಂದಿನ ದಿವಸನೇ ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಕಟ್ಟು ಸಾರು ಕೂಡ ಹಿಂದಿನ ದಿನನೇ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೆ. ಅಮ್ಮ ಎಲ್ಲ ತುಂಬ್ತಾ ಇದ್ದಾರೆ. ಅಮ್ಮ ಅಂತೂ ಸಖತ್ತ ಕರಿಗಡುಬು ಹೋಳಿಗೆ ಫೇಮಸ್ ಅವರು. ಬಟ್ ಅಮ್ಮನಿಗೆ ಕೆಲಸ ಆಗಬಾರ್ದು ಅಂತ ನಾನು ಹಿಂದಿನ ದಿವಸನೇ ಹೂರಣ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಅವರು ಎಲ್ಲ ತುಂಬ್ತಾ ಇದ್ದಾರೆ. ನಮ್ಮ ಮನೆಯವ್ರ ಅಕ್ಕ ಎಲೆ ಉದ್ದಿ ಕೊಟ್ಟರು. ಅವರಂತೂ ಎಲ್ಲ ಅಡುಗೆನೂ ಪರ್ಫೆಕ್ಟು ಸಖತ್ತಾಗಿ ಮಾಡ್ತಾರೆ ಅವರು. ಸೊ ಅವರು ಉದ್ದು ಕೊಟ್ಟರು, ಅಮ್ಮ ತುಂಬಿದ್ರು. ಆಮೇಲೆ ನಾನು ಎಣ್ಣೆಯಲ್ಲಿ ಕರೆದಿದ್ದು ಕರಿಗಡುಬನ್ನ ಎಲ್ಲ ಒಂದು 3 ಜನ ಇದ್ದಾಗ, 4 ಜನ ಇದ್ದಾಗ ಕರಿಗಡುಬು ಮಾಡಿದರೆ ಚೆನ್ನಾಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಬೋದು. ಯುಗಾದಿ ಹಬ್ಬದಲ್ಲಿ ನಾನೇ ಉದ್ದೋದು, ನಾನೇ ತುಂಬೋದು, ನಾನೇ ಕರಿಯೋದು ಆಗಿ ಸಖತ್ ಕಷ್ಟ ಅನಿಸಿತ್ತು. ಸೊ ಇವರೆಲ್ಲ ಬರ್ತಿದ್ದಾರಲ್ಲ ಅಂತ ಹಿಂದಿನ ದಿವಸನೇ ನಾನು ಹೂರಣ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಅವ್ರು ಬಂದ ದಿವಸನೂ ಸ್ಪೆಂಡ್ ಮಾಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು, ಕೂತ್ಕೋಬೋದಲ್ವ ಅಂತ. ಸೊ ಈಗ ಎಣ್ಣೆ ಕಾದಿದೆ, ಕರಿಗಡುಬೆಲ್ಲ ಕರಿತಾ ಇದ್ದೀನಿ. ಇದು ಕರಿಗಡುಬು ನಾವು ಬರೀ ತೊಗರಿ ಬೇಳೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಕಟ್ಟನ್ನು ತಗೊಂಡ್ಬಿಟ್ಟು ಬೆಲ್ಲನ ಕುಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಜೊತೆ ಬೇಳೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಮಿಕ್ಸಿ ಮಾಡಿರೋದು ಇದು ಹೂರಣ. ಇದನ್ನು ನಾವು ಮೈದಾ ಹಿಟ್ಟಿಂದು ಎಲೆ ಅಂತ ಮಾಡಿಬಿಟ್ಟು ಅದರಲ್ಲಿ ತುಂಬೋದು. ಹೀಗೆ ಮಾತಾಡ್ತಾ ನಾನು ಕರಿಗಡುಬನ್ನೆಲ್ಲ ಕರೆದೆ. ಅವರು ಉದ್ದಿದ್ರು. 1 ಅವರಲ್ಲಿ ಎಲ್ಲ ಮುಗ್ದೋಯ್ತು. ನಾನು ಒಂದು 2.5 ಉದ್ದಂಗೆ ಕಪ್ಪು ಅಂದರೆ ಒಂದು ಅರ್ಧ kg ಬೇಳೆ ಹಾಕಿದ್ದೆ, ತೊಗರಿಬೇಳೆ. ಅಷ್ಟು ಹೂರಣ ಮಾಡಿದ್ದು. ಅರ್ಧ kg ಹೂರಣ ಅಂದರೆ 2.5 ಉದ್ದಂಗೆ ಕಪ್ಪು ಬೇಳೆ ಹಾಕಿದ್ದೆ ನಾನು. ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಕರಿಗಡುಬು ಅಂದರೆ. ಇದು ಫ್ರಿಜ್ಜಲ್ಲಿಟ್ಟರೆ ಸುಮಾರು 5-6 ದಿವಸ ಇರುತ್ತೆ. 1-2 ದಿವಸ ಕೆಳಗಿಟ್ಕೊಂಡು ತಿನ್ಬೋದು. ಆಮೇಲೆ ಒಂದು 5-6 ದಿನ ಫ್ರಿಜ್ಜಲ್ಲಿ ಇಟ್ಟರು ಕೂಡ ತಿನ್ಬೋದು. ಮೈಕ್ರೋವೇವ್ ಓವನಲ್ಲಿ ಬಿಸಿ ಮಾಡ್ಕೊಂಡು ತಿಂದರೆ ಇವಾಗಿನ ಎಣ್ಣೆಲಿ ಕರೆದಿರೋ ಅಷ್ಟು ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟನ್ನು ಮಾಡಿದ್ವಿ. ನಮ್ಮ ಮನೆಗೆ ಎಲ್ಲರಿಗೂ ಕರಿಗಡುಬು ಹೋಳಿಗೆ ಅಂದರೆ ಎಲ್ರಿಗೂ ಇಷ್ಟ. ಕಟ್ಟು ಸಾರು ಕೂಡ ಸಖತ್ತಾಗೆ ಮಾಡಿದ್ದೆ ನಾನು. ಹಿಂದಿನ ದಿವಸನೇ ಮಾಡಿದ್ದೆ ಇದು.
ನೋಡಿ ಈ ಥರ ಆಲ್ರೆಡಿ ನಾವು ರಾತ್ರಿ ಊಟ ಮಾಡಿದ್ವಲ್ಲ, ಹಂಗಾಗಿ ಇನ್ನಿಷ್ಟು ಉಳಿದಿದೆ. ಇದು ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ನಾವು ಮಾಡ್ತಾ ಕೂತಿರೋದು. ಇದೆಲ್ಲ ಆದಮೇಲೆ ಇದು ಮಧ್ಯಾಹ್ನ ಊಟಕ್ಕೆ ಕರಿಗಡುಬು ಬಡಿಸ್ಕೊಂಡಿದ್ದೀವಿ. ಬೆಳಗ್ಗೆ ಪಲಾವ್ ತಿಂದಿದ್ವಿ, ಮೆಂತ್ಯ ಪಲಾವು. ಈಗ ಕರಿಗಡುಬಿಗೆ ಈ ಥರ ತುಪ್ಪದಲ್ಲೂ ತಿನ್ಬೋದು, ಈ ಥರ ಸ್ವಲ್ಪ ಬಾಳೆಹಣ್ಣು ಹಾಕ್ಕೊಂಬಿಟ್ಟು ತುಪ್ಪ, ಬಾಳೆಹಣ್ಣು, ಹಾಲು ಈ ಥರ ಕಿವುಚ್ಕೊಂಬಿಟ್ಟು ಅದನ್ನು ಕರಿಗಡುಬಿಗೆ ಹಚ್ಕೊಂಬಿಟ್ಟು ತಿಂತಾಯಿದ್ರೆ ಸಖತ್ತು ಟೇಸ್ಟ್ ಇರುತ್ತೆ. ಗ್ಯಾಸ್ಟ್ರಿಕ್ಕು ಕೂಡ ಆಗೋಲ್ಲ. ಈ ಥರ ಬಾಳೆಹಣ್ಣು ಹಚ್ಕೊಂಡು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಕು ಆಗೋಲ್ಲ, ಆಮೇಲೆ ಸಖತ್ತು ಟೇಸ್ಟ್ ಕೂಡ ಅನಿಸುತ್ತೆ. ಈ ಥರ ಕರಿಗಡುಬನ್ನ ಈ ಥರ ಮುರ್ಕೊಂಬಿಟ್ಟು ಈ ಬಾಳೆಹಣ್ಣು, ತುಪ್ಪ, ಹಾಲು ಇರುತ್ತಲ್ಲ, ಇದನ್ನು ಹಚ್ಕೊಂಡು ತಿಂತಾಯಿದ್ರೆ ಸಖತ್ತಂದರೆ ಸಖತ್ತಿರುತ್ತೆ. ಎಲ್ಲರಿಗೂ ಸಖತ್ತು ಖುಷಿ ಆಯಿತು. ನಮ್ಮ ಮನೇಲಂತೂ ಎಲ್ಲರಿಗೂ ಹಬ್ಬ ಕರಿಗಡುಬು ಮಾಡಿಬಿಟ್ರೆ ಸಖತ್ತು ಖುಷಿ ಆಗಿಬಿಡುತ್ತೆ. ಕರಿಗಡುಬು ಹೋಳ್ಗೆ ಅಂದರೆ ಒಂಥರ ಪ್ರಾಣ ಮಾಡ್ತಾರೆ. ನನಗೂ ಅಷ್ಟೇ, ನಾನೇ ಊಟಕ್ಕೂ ತಿಂತಾನೆ ಇರ್ತೀನಿ. ಅದೆಲ್ಲ ಆದಮೇಲೆ ನಾನು ನಮ್ಮ ಅಮ್ಮನ ಸೀರೆ KSIC ಸೀರೆಗಳ್ನ ವಾಶ್ ಮಾಡಿದ್ದೆ ನಾನು. ಸೊ ಇದು ಒಂದು 25 ವರ್ಷದ ಸ್ಯಾರಿ. ಇದು ನನ್ನ ಮದುವೆ ಟೈಮಲ್ಲಿ ಅಮ್ಮಂದಿದು ಸ್ಯಾರಿ. ಸೊ ಅದನ್ನು ಐರನ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿದ ದಿನವೇ ಐರನ್ ಮಾಡಿದರೆ ಸ್ವಲ್ಪ ಹಸಿ ಇರುತ್ತಲ್ವಲ್ಲ, ಇನ್ನೇನು ಒಣಗ್ತಾ ಇದೆ ಅನ್ನೋಕ್ಕಾರ ಐರನ್ ಮಾಡಿದರೆ ತುಂಬ ಚೆನ್ನಾಗಿ ಐರನ್ ಕೂತ್ಕೊಳ್ತಿತ್ತು. ಬಟ್ ಇದು ಡ್ರೈ ಆಗಿಬಿಟ್ಟು 4 ಡೇಸ್ ಆಯಿತು. ಹಾಗಾಗಿ ಐರನ್ನೇ ಕೂತ್ಕೊಳ್ತಾ ಇರಲಿಲ್ಲ ನನಗೆ. ಸ್ಯಾರಿ ವಾಶ್ ಹೇಗೆ ಮಾಡೋದು, ಏನು ಐರನ್ ಹೇಗೆ ಮಾಡೋದು ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಇಷ್ಟರಲ್ಲೇ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.